ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್ ಟ್ರಸ್ಟ್ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಅವಾರ್ಡ್ ಕೊಡ್ತಾ ಇದೆ. ಸಮಾಜ ಚೆನ್ನಾಗಿರಬೇಕಂದ್ರೆ ಶಿಕ್ಷಕರು ಅವರು ಮಾಡುವಂಥ ಪಾಠ, ಅವರ ಒಂದು ಮಾನವೀಯ ಮೌಲ್ಯಗಳೇ ಸಾಧ್ಯ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಬಂದರು. ನಮ್ಮೊಂದಿಗೆ ಗಣ್ಯರು ಅಂತಲೂ ಹೇಳ್ಬೋದು, ಸಮಾಜದ ರಕ್ಷಕರು ಅಂತ ಹೇಳ್ಬೋದು, ಮಾರ್ಗದರ್ಶಕರು ಅಂತಲೂ ಹೇಳ್ಬೋದು. ಇನ್ಯಾರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪೊಲೀಸ್ ಇಲಾಖೆ ರಾಜೇಶ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್, ಮೊದಲನೇದಾಗಿ ಶಿಕ್ಷಕರ ಒಂದು ಸಾಧನೆಗೆ ನೀಡ್ತಾ ಇರ್ತಕ್ಕಂಥ ಎಸ್ ಟ್ರಸ್ಟ್ನ ಈ ಪುರಸ್ಕಾರಗಳ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದೀರಿ ಸರ್, ಅವ್ರಿಗೆ ಒಂದೆರಡು ಮಾತುಗಳು. ಶಿಕ್ಷಕರನ್ನ ಗುರುತಿಸುವಂಥದ್ದು ಬಹಳ ಮುಖ್ಯ ಆಗಿದೆ ಮತ್ತು ಅವಶ್ಯಕತೆ ಇದೆ, ಅನಿವಾರ್ಯನೂ ಇದೆ. ಯಾಕೆಂದರೆ ಸಮಾಜದಲ್ಲಿ ನಾವು ಒಂದು ಕೇಸ್ ಪತ್ತೆ ಮಾಡಿದಾಗ ಪೊಲೀಸವ್ರಿಗೆ ಅವಾರ್ಡ್ ಕೊಡ್ತೀವಿ, ಬೇರೆ ಬೇರೆ ಎಲ್ಲರಿಗೂ ಅವಾರ್ಡ್ಗಳು ಕೊಡ್ತಾ ಇರ್ತೀವಿ. ಆದರೆ ಈ ಸಮಾಜವನ್ನು ತಿದ್ದುವಂಥ ಕೆಲಸ, ಸಮಾಜವನ್ನು ಸೃಷ್ಟಿ ಮಾಡೋಂಥ ಕೆಲಸ ದೊಡ್ಡ ಜವಾಬ್ದಾರಿ ಶಿಕ್ಷಕರ ಹೆಗಲ ಮೇಲಿದೆ, ಶಾಲೆಗಳ ಮೇಲಿದೆ, ಸಂಸ್ಥೆಗಳ ಮೇಲಿದೆ. ಅಂಥವ್ರನ್ನ ಗುರುತಿಸಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಮತ್ತು ಅದು ಹೆಚ್ಚಿನ ಖುಷಿನೂ ತಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಆ ಕಾರಣಕ್ಕಾಗಿ ಸಂತೋಷ ಇದೆ. ಹಾಗೆ ನಾನು ಆಯೋಜಕರಿಗೆ ಹೇಳಿದೆ, ತಾವು ಎಲ್ಲನ ಗುರುತಿಸಿ ಮಾಡ್ತಾಯಿದ್ದೀರಾ, ಆದರೆ ಇದರಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಕಡಿಮೆ ಗುರುತಿಸಿದ್ದೀರಾ, ಜಾಸ್ತಿ ಗುರುತಿಸಬೇಕು ಅಂತ. ಅದನ್ನು ಮುಂದಿನ ದಿನಗಳಲ್ಲಿ ಅವರು ಅಳವಡಿಸ್ಕೊಳ್ತಾರೆ ಅಂತ ನಾನು ಭಾವಿಸ್ತಾ, ಸೊ ಏನು ಈ ಕಾರ್ಯಕ್ರಮ ಮಾಡಿದ್ದಾರೆ ಇದು ಅತ್ಯಂತ ಯಶಸ್ವಿ ಆಗಲಿ. ಮತ್ತು ಶಿಕ್ಷಕರನ್ನ ನಾವು ಎಷ್ಟು ಗುರುತಿಸ್ತೀವಿ ಅಷ್ಟು ಜವಾಬ್ದಾರಿ ಹೆಚ್ಚಾಗುತ್ತೆ. ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಮಹಾತ್ಮ ಗಾಂಧೀಜಿಯವರು ಹೇಳಿದರು, ವಿವೇಕಾನಂದರು ಹೇಳಿದರು, ಅಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಂಥ ಜವಾಬ್ದಾರಿ ಇವ್ರ ಮೇಲಿರೋದ್ರಿಂದ ಇವರು ಆ ಜವಾಬ್ದಾರಿ ತಗೋಬೇಕು ಅಂತ ಬಯಸ್ತೀನಿ. ಸರ್, ಈಗ ಸಾಮಾನ್ಯವಾಗಿ ನಿಮ್ಮ ಕಾಲದಲ್ಲಿ ಗುರುಗಳ ಬಗ್ಗೆ ಇದ್ದಂಥ ಪೂಜ್ಯ ಭಾವನೆ ಈಗಿನ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಆಗ್ತದೆ ಅನ್ಸುತ್ತಾ ನಿಮಗೆ? ಕಾರಣ ಏನಕ್ಕೆ ಅಂದರೆ ವಿದ್ಯಾರ್ಥಿಗಳು ವಿರೋಧ ಮಾಡೋದು, ಟೀಚರ್ಗಳಿಗೆ ವಾದ ಮಾಡೋದು, ಹೊಡೆದ್ರೆ ಇವರು ಅವ್ರ ಮೇಲೆ ಕೈ ಎತ್ತುವಂಥ ಸನ್ನಿವೇಶಗಳು ನೀವು ನೋಡ್ತಾ ಇರ್ತೀರಿ. ಸರ್, ಇದೆಲ್ಲ ಹೋಗ್ಬೇಕಂದ್ರೆ ಏನು ಮಾಡಬೇಕು ಸರ್? ಇದನ್ನೆಲ್ಲ ಹೋಗಬೇಕು ಅಂತಂತಂದರೆ ನಮ್ಮಲ್ಲಿ ಏನಾಗಿದೆ, ಹಕ್ಕುಗಳ ಬಗ್ಗೆ ಅರಿವು ಜಾಸ್ತಿ ಇದೆ, ಜವಾಬ್ದಾರಿ ಬಗ್ಗೆ ಅರಿವು ಕಡಿಮೆ ಇದೆ. ಇದು ಸಮಸ್ಯೆ. ಯಾಕೆಂದರೆ ಅಪ್ಪ ಅಮ್ಮನ ಜವಾಬ್ದಾರಿ ಏನು, ಮಕ್ಕಳ ಜವಾಬ್ದಾರಿ ಏನು, ವಿದ್ಯಾರ್ಥಿಯಾಗಿ ಜವಾಬ್ದಾರಿ ಏನು ಅನ್ನೋದು ನಾವೊಂದು ವಾಪಸ್ ಜೋಕ್ ಹಾಕಿ ಕಾಮಿಡಿ ಮಾಡಿದ್ರೆ ಅದು ಸಟೈರು, ಅದು ಫ್ಯಾಷನ್ ಆಗಿದೆ. ಅದನ್ನು ಸಿನಿಮಾಗಳಲ್ಲಿ ನಾಣಿ ಇರ್ಬೋದು, ಅಲ್ಲು ಅರ್ಜುನ್ ಆಗಿರ್ಬೋದು, ಅಥವಾ ಮತ್ತೊಬ್ಬ ನಟ ಇರ್ಬೋದು, ಮಾಡಿ ತೋರಿಸೋಕೆ ಜನ ಚಪ್ಪಾಳಿ ತೊಟ್ಟು ಎಂಜಾಯ್ ಮಾಡ್ತಾರೆ. ಒಂದು ಹೀರೋ ಕ್ಯಾರೆಕ್ಟ್ರಲ್ಲಿ ಮಾಡಿದಾಗ ನಾನು ಹಂಗೆ ಮಾಡ್ತೀನಿ ಅಂತೇಳಿ ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಟೀಚರ್ ಆ ಕಡೆ ಚಾಕ್ ಪೀಸ್ ತೊಗೊಂಡು ಬರೆಯೋಕ್ಕೆ ಹೋದರೆ ಒಬ್ಬ ಹುಡುಗ ತೊಗೊಂಡೋಗಿ ಚಪ್ಪಲಿನಲ್ಲಿ ಹಿಂಗೆ ಹೊಡೆಯೋಕೆ ಹಿಂಗೆ ತೋರಿಸ್ತಾನೆ ಟೀಚರ್ಗೆ, ಅದನ್ನು ತೊಗೊಂಡು ಬರ್ತಾನೆ. ಅದನ್ನು ಹಾಕೊಂಡು ಎಂಜಾಯ್ ಮಾಡೋಂಥ ಒಂದು ವಿಕೃತವಾದಂಥ ಮನೋಭಾವನೆ ವಿದ್ಯಾರ್ಥಿಗಳಲ್ಲಿದ್ದಾಗ ಆ ವಿದ್ಯಾರ್ಥಿ ಎಷ್ಟು ಮಟ್ಟಿಗೆ ಆ ಟೀಚರ್ ಹೇಳೋದನ್ನು ಕೇಳಿ ಗೌರವದಿಂದ ಕಲಿತು ನಾಳೆ ಒಂದು ಆಗುತ್ತೆ, ಅವನು ಸತ್ತ ಪ್ರಜೆ ಆಗ್ತಾನೆ, ಸತ್ಪ್ರಜೆ ಆಗಲ್ಲ. ಸೊ ಆದ್ದರಿಂದ ವಿದ್ಯಾರ್ಥಿಗಳು ಏನು ಗೌರವ, ಯಾರಿಗೆ ಯಾವ ಸ್ಥಾನಕ್ಕೆ ಅವ್ನು ಕೊಡಬೇಕು, ಯಾವ ಗೌರವನ ಕೊಡಬೇಕು ಅದು ಕೊಡಲೇಬೇಕು. ಮನೇಲಿ ತಂದೆ ಸ್ಥಾನ ಮಕ್ಕಳು ತೊಗೊಳಕ್ಕಾಗಲ್ಲ, ಅಥವಾ ಗುರುಗಳ ಸ್ಥಾನನ ಟೀಚರ್ಲಿರ್ತಕ್ಕಂಥದ್ದು ಬೇರೆ ತೊಗೊಳಕ್ಕಾಗಲ್ಲ. ಅವ್ರವ್ರಿಗೆ ಅವರ ಸ್ಥಾನ ಇರುತ್ತೆ, ಆ ಸ್ಥಾನವನ್ನು ನಾವು ಗೌರವಿಸಲೇಬೇಕು. ಯಾವಾಗ ಗೌರವಿಸ್ತೀವಿ ಶಿಸ್ತು ತಾನಾಗೆ ಬರುತ್ತೆ. ಸರ್, ನಮ್ಮ ಸಮುದಾಯ ಟಿವಿನ ಕೇಬಲ್ ಟಿವಿಯಲ್ಲೂ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಸೊ ನೋಡಿ ಅಂತ ತಮ್ಮ ಒಂದು ಪ್ರೋತ್ಸಾಹ ನುಡಿಗಳು ಸರ್. ಸಮುದಾಯ ಟಿವಿ ಸಮುದಾಯದ ಪರವಾಗಿರಲಿ, ಸಮುದಾಯದ ಆಗುಹೋಗುಗಳ ಬಗ್ಗೆ, ಸಮುದಾಯದ ಕಷ್ಟ ಕಾರ್ಪಣ್ಯಗಳ ಬಗ್ಗೆ, ಸಮುದಾಯದ ಕಷ್ಟ ಸುಖಗಳ ಬಗ್ಗೆ, ಮತ್ತು ಏನು ಬೇರೆ ಚಾನಲ್ಸು ತೋರ್ಸೋಕ್ಕೆ ಹೆದರ್ಕೊಳ್ತಾ ಇದ್ದಾರೋ ಅಥವಾ ಹೇಳೋಕ್ಕಾಗ್ತಾ ಇಲ್ವೋ ಅಂಥದ್ದನ್ನು ಸಹ ಹೊರತರೋಂಥ ಒಂದು ಸಾಹಸ ಮಾಡಲಿ ಸಮಾಜದಲ್ಲಿ. ಈವೆಂಟ್ ಸರ್, It's incredible. I've been watching since last 4 years, and really there's a great turnout and a great response. It's very relevant today's context actually. Yeah. Sir, yes Trust organized and honored teachers and teaching field experts in the name of Karnataka Education Awards 2025. How this is going to impact the education system or the awardees? How they are going to improvise their skill of shaping of the career of the kids? No, absolutely very important question and very pertinent questions. You know that AI is really changing our way we work, way we live, and the jobs are really changing. Starting from the Googles and Microsofts we are seeing till the startups, the jobs are being completely replaced. Which means today's academics, the education should be redefined. Okay, and reimagined. And that's a very important aspect which I see that S Trust is actually trying to do, because it's not merely only the science, maths, social studies, languages. They are acknowledging the work of everybody which really takes position in the society, be it art, cultural activities, behavioral, character, every little activity that requires for an individual to move forward is part of education. And that's how Yes Trust in the form of Karnataka Education Trust is not merely limiting to the academics, but it is diversified into all of these aspects. I wish that the policymakers, the government, even the boards
should change or the education not merely as academics, but as holistic learning and development. Therefore, we need to reimagine education, which STRUST is actually doing it. Very nice, sir. Thank you so much for gracing the event, sir. Can I take a photograph? Sir, namaskar, sir. Namaskar. Sir, how did you felt that today Yes Trust organized the Karnataka Education Award 2025? Yes Trust has been doing wonderful job in awarding educationists. So they are motivating and inspiring the educationists, either teachers or the proprietors of the educational students. This is very important and great noble deed being done by Yes Trust. I congratulate Yes Trust for doing this program exceedingly well. They have taken a lot of initiative efforts, and Dr. Mir Samim Raja is founder member, I can say. He is leading from the front. The amount of service which he is doing is extremely good, and this is a very important event because educationists are the pillars of the society, and if education is growing means the country is growing. We have to give a lot of importance to the educationists, and I congratulate all the awardees who got the awards because of their great achievements in this field. So this is not just an award to recognize their achievements. This is to motivate them to do further and further for the sake of the society, and they got a lot of responsibilities. So if education comes good, then there is no need for police officers, or we can say the crime can be reduced, so society can live in peace. So a lot of things come in education, not just imparting knowledge. Knowledge comes later, whereas the attitude and skill comes before that, and that is what our educationists should concentrate on these things. And education system has changed over the years of time. Those were the days only imparting knowledge used to be there. Nowadays they import, they give a lot of values to ethics, etiquettes, morals, culture, behavior, attitude, character, and all these things. And the present day educationists, they teach in a different level, so that the students are totally free from tension, pressure, worries, sadness, loneliness, illness, depression, and all sorts of limitations. And our educationists are teaching in a fun way. That is what makes them great teachers. Teachers, they dedicate their lives for the sake of the students' community. They during sleep also they will be teaching about the students, where our parents, they are fed up with only one or two children, whereas our teachers, they think that all the children are their own children. So this and if they want all the children to get first, that is the problem. So if they want all children to become IAS officers, IPS officers, scientists, engineers, doctors, and all these things. So to talk in the lighter sense, if everybody becomes in that position, who will do the job of peon? That is the problem which I see. But no, it should not happen like that. Everybody wants their child to grow up. This is the thing. Dr. Mir Samim Raja and his team is doing excellent work. I appreciate his efforts, and I only request him to continue this task again in the years to come without fail. Very nice, sir. That was wonderful words about the trust and ceremony, sir, award ceremony. Thank you so much for gracing the event, sir. Thank you so much. Thanks a lot. Thank you very much. Samudaya TV, we wish you to grace these kind of events in future also. Thank you very much. Thanks a lot for the wonderful opportunity given to me to interact with all the educationists. So interacting with educationists gives a lot of learning, because they have got ample knowledge, wide knowledge, because they have been interacting with students, not just bookish knowledge. They learn everything from the students. In fact, teachers, although they give training to the children, a lot to learn from the small children, how to go about it. And if I interact with educationists, I learn a lot. So this is a good opportunity for me. I enjoyed, had a good time with you all. Thank you very much, sir. Thank you so much for your cooperation. So ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು, ನಿಮ್ಮ ಪರಿಚಯ ನಮ್ಮ ವೀಕ್ಷಕ. ನಾನು ವರ್ಷ ಬಲ್ಯಂಡ, ಕೊಡಗುಯಿಂದ ಬಂದಿದ್ದೀನಿ. ನಾನು ಆ್ಯಕ್ಟರ್, ಮಾಡೆಲ್, ಬಿಸ್ನೆಸ್ ವುಮನ್, ಹೋಮ್ ಮೇಕರ್. ಇವತ್ತು ಎಸ್ ಟ್ರಸ್ಟು
ಈ ಎಜುಕೇಷನ್ ಅವಾರ್ಡ್ಸ್ನ ಕೊಡ್ತಾರೆ 2025. ನೀವು ನೋಡಿರ್ತೀರಿ, ಖಾಸಗಿಯವರಿದ್ದಾರೆ, ಸರ್ಕಾರಿಯವರಿದ್ದಾರೆ, ಆಮೇಲೆ ಎಲ್ಲ ಒಂದು ಜಿಲ್ಲೆಗಳಿಂದನೂ ಬಂದಿದ್ದಾರೆ. ಇನ್ನು ಕೆಲವರು ನೋಡಿದ್ರೆ ಹೈದರಾಬಾದಿಂದ ಬರ್ತಾರೆ, ಬೇರೆ ರಾಜ್ಯದಿಂದನೂ ಬಂದಿದ್ದಾರೆ. ಸೊ ನೀವು ವೇದಿಕೆಯಲ್ಲಿ ಮೊದಲನೇ ಕಾರ್ಯಕ್ರಮ ಪ್ರಾರಂಭ ಆದಾಗಲಿಂದ ಅಂತ್ಯದವರೆಗೆ ಇದ್ರಿ. ಸೊ ಹಾಗೆ ನೀವು ಸೂಕ್ತ ವ್ಯಕ್ತಿ ಹೇಳಲಿಕ್ಕೆ ಹೇಗೆ ಅನಿಸ್ತು ಮೇಡಮ್ ಕಾರ್ಯಕ್ರಮ? ಓವರಾಲ್ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಇದು ಬೇಕಾಗಿದೆ, ಇವಾಗ ಕೊಡಬೇಕಾಗಿದೆ ಟೀಚರ್ಸ್ಗೆ, ಅವರೆಲ್ಲ ರೆಕಗ್ನೈಸ್ ಮಾಡಬೇಕಾಗಿದೆ. ತುಂಬ ಖುಷಿಯಾಯಿತು ಪ್ರೋಗ್ರಾಮ್ ನೋಡಿ. ಮತ್ತು ಈ ಆರ್ಗನೈಸ್ ಮಾಡಿದಾರಲ್ಲ ಎಸ್ ಟ್ರಸ್ಟ್ ಅವರು, ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇಟ್ಸ್ ನಾಟ್ ಈಸಿ ಅಲ್ಲ ಮಾಡೋದು, ತುಂಬ ಚೆನ್ನಾಗಿತ್ತು. ಭಾಳ ಸಂತೋಷ. ಹೆಚ್ಚಿನ ವಿವರಗಳ ಕೇಳಿ ತಿಳ್ಕೋಬೇಕು ಅಂತ ನಿಮ್ಮನ್ನು ಪ್ರತ್ಯೇಕವಾದಂಥ ಸಂದರ್ಶನ ಮಾಡುವಂಥ ಅವಕಾಶ ನೀವು ಕೊಡಬೇಕು ಅಂತ ಸಮುದಾಯ ಟಿವಿಯಿಂದ ಕೇಳ್ಕೊಳ್ತೀವಿ. ಶ್ಯೂರ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಾಬ್ಲಮ್ ಇಲ್ಲ, ಲೈಕ್ ಬೇರೆಯವ್ರು ತೊಗೊಂಡಿದ್ದಾರೆ, ಇಂಟರ್ವ್ಯೂ ತೊಗೊಂಡಿದ್ದಾರೆ. ನೀವು ಯಾವ ಟೈಮ್ ಹೇಳಿದ್ರು ಓಕೆ ಓಕೆ, ಬಟ್ ನೀವು ಮೈಸೂರು ಬರಬೇಕಾಗುತ್ತಲ್ಲ, ಓಕೆನಾ? ನಮ್ಮ ಸಂಸ್ಕೃತಿ ಬರೋಕ್ಕೆ ನಮಗೆ ಸಂತೋಷ ಇದೆ ಮೇಡಮ್. ಕಾರ್ಯಕ್ರಮದ ಆದಿಯಿಂದ ಅಂತ್ಯವರೆಗೆ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಫೋಟೋ ತೆಕ್ಕೋದು. ಹಾಂ, ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನು, ಬಟ್ ನೀವು ವೇದಿಕೆಯಲ್ಲಿ ಇದ್ದೀರಿ ಅಂತ ಡಿಸ್ಟರ್ಬ್ ಮಾಡಲಿಲ್ಲ. ರೆಡಿ? ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ಎಸ್ ಟ್ರಸ್ಟ್ನ ವಿಶೇಷವಾದಂಥ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಕರ್ನಾಟಕ ಎಜುಕೇಷನ್ ಅವಾರ್ಡ್ಸ್ 2025 ಮಾಡಿದ್ದಾರೆ. ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪ್ರಶಸ್ತಿಗಳು ನೀಡಿದ್ದಾರೆ. ವಿ ಹ್ಯಾವ್ ಅನದರ್ ಲಿಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು, ನಮ್ಮ ಭಾರ್ಗವ್ರವರು, ಉದಯೋನ್ಮುಖ ನಟರು. ಅವರು ಎಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಸರಳತೆಯನ್ನು ಬಿಟ್ಟಿಲ್ಲ. ಇತ್ತೀಚೆಗೆ ತಾನೇ ಅವ್ರು ಟೆಡ್ಡಿ ಬೇರೆನೂ ಚಿತ್ರ ಶತದಿನೋತ್ಸವ ಆಚರಿಸಿ ಭರ್ಜರಿ ಜಯ ಸಾಧಿಸಿದೆ. ಸರ್, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್, ಇವತ್ತು ಹೇಗೆ ಅನಿಸ್ತಿದೆ ಸರ್ ಕಾರ್ಯಕ್ರಮ? ಸೊ ಭಾಳ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ಸೊ ಎಜುಕೇಷನ್ ಅವಾರ್ಡ್ಸ್ ಅನ್ನೋದೇ ಲೈಕ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಟ್ ಆಗುತ್ತೆ. ಮತ್ತು ಏನಂದರೆ ಲೈಕ್ ಅವ್ರದ್ದೊಂದು ಏನೊಂದು ಹಿಡನ್ ಟ್ಯಾಲೆಂಟ್ ಇರ್ತದೆ, ನಾನು ಶೋಕೇಸ್ ಮಾಡಿದಾಗ ಅವ್ರಿಗೆ ಇನ್ನೂ ಒಂದು ಭಾಳಷ್ಟು ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ರಿಯಲ್ ಥ್ಯಾಂಕ್ಸ್ ಟು ಸಮೀಮ್ ರಜಾ ಅವ್ರಿಗೆ. ಏಕೆಂದರೆ ಇಷ್ಟು ಅವಾರ್ಡ್ಸು ಮತ್ತು ಎಲ್ಲರಿಗೂ ಅವ್ರನ್ನ ಗುರುತಿಸಿ ಅವಾರ್ಡ್ಸ್ ಕೊಡೋದು ಭಾಳ ದೊಡ್ಡ ವಿಚಾರ. ಸೊ ನಮಗೆ ತುಂಬ ಖುಷಿ ಆಯಿತು. ಸೊ ಇದರ ಅವಾರ್ಡ್ಸಿಂದ ಜಾಸ್ತಿ ಇವೆಂಟ್ಸ್ ಮಾಡಬೇಕು ಅವರು. ಯಾಕಂದರೆ ಪ್ರತಿಯೊಬ್ಬರಿಗೂ ಈ ಥರ ಅವಾರ್ಡ್ಸ್ ಸಿಗಬೇಕು, ಎಲ್ಲರೂ ಮೋಟಿವೇಟ್ ಆಗಬೇಕು, ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ. ಥ್ಯಾಂಕ್ ಯು ಸೊ ಮಚ್. ಸರ್, ಮುಂದಿನ ನಿಮ್ಮ ಚಿತ್ರಗಳು ಯಾವುದಂತ ಕೇಳಿ ತಿಳ್ಕೊಬೋದಾ? ಸೊ ಮುಂದೆ ಈಗ ವಿಕ್ರಮಾರ್ಕ ಶೂಟ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಒಂದು 4 ಶೆಡ್ಯೂಲ್ ಮುಗಿದಿದೆ. ಸೊ ನೆಕ್ಸ್ಟ್ ರಾಘಣ್ಣ ಅವ್ರದ್ದು ಜೊತೆ ಶೆಡ್ಯೂಲ್ಸ್ ಇದೆ. ಸೊ ಮತ್ತು ಈಗ ಕೃಷ್ಣನೇ ಬೇಗನೆ ಬರೋ ಮತ್ತು ಸುಡೋಕೋ ರಿಲೀಸ್ ರೆಡಿ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ. ಮತ್ತು 2 ಸಿನಿಮಾ ಮುಹೂರ್ತ ಆಯಿತು, ರಾಜಾದೇವ, ಸಿಂಧು ಮತ್ತು ಆಯಿ ಅಂತ. ಸೊ ಲೈನಪ್ ಇದೆ. ನಿಮ್ಮ ಚಿತ್ರಗಳ ಒಂದು ಪಯಣ ಮತ್ತು ಜೈಬೇರಿ ನಿರಂತರವಾಗಿ ನಡೀತಾ ಇರಲಿ. ನಿಮ್ಮನ್ನು ಸಂಪೂರ್ಣ ಸಂದರ್ಶನ ಮಾಡುವಂಥ ಅವಕಾಶ ಸಿಗಲಿ ಅಂತ ಸಮುದಾಯ ಟಿವಿ ಶುಭ ಹಾರೈಸ್ತಾರೆ. ಡೆಫಿನೆಟ್ಲಿ ಸರ್, 100% ಮತ್ತೆ ಸಿಗೋಣ. ಲೈಕ್ ನೀವು ಹೇಳ್ದಂಗೆ ಕಂಪ್ಲೀಟಾಗಿ ಒಂದಿನ ಭೇಟಿಯಾಗಿ ಪ್ಲ್ಯಾನ್ ಮಾಡೋಣ ಸರ್. ಓಕೆ, ಸಮುದಾಯ ಟಿವಿ ಬಗ್ಗೆ ನಿಮ್ಮ ಪ್ರೋತ್ಸಾಹ ನೋಡಿದ್ದಾರೆ. ಸೊ ಸಮುದಾಯ ಟಿವಿ ನೀವು ನಿಮ್ಮ ಬಗ್ಗೆ ಹೇಳ್ಬೇಕಾ ಸರ್? ಆ್ಯಕ್ಚುಲಿ ಅವಾಗಿಂದ ನೋಡ್ಕೊಂಬರ್ತಾ ಇದ್ದೀವಿ. ಮತ್ತು ಪ್ರತಿಯೊಬ್ಬ ಕಲಾವಿದನಿಗೂ ನೀವು ಒಂದು ಎಂಕರೇಜ್ಮೆಂಟ್ ಕೊಡ್ತೀರಾ. ಮತ್ತು ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈಗ ಏನು ಎಜುಕೇಷನ್ ಈವೆಂಟ್ಸಲ್ಲಿ ಅವರು ಹಿಡನ್ ಟ್ಯಾಲೆಂಟ್ನ ಈಚೆ ತೆಗೆದಿದ್ದಾರೆ, ಆ ಥರ ಪ್ರತಿಯೊಂದು ಆರ್ಟಿಸ್ಟ್ಗೂ ನೀವು ಒಂದು ಇಂಟರ್ವ್ಯೂ ಮಾಡ್ತೀರಾ. ಯಾಕೆಂದರೆ ಅವ್ರ ಪ್ಲ್ಯಾಟ್ಫಾರ್ಮ್ ಅದನ್ನೇ. ಸೊ ಭಾಳ ಖುಷಿ ಆಗುತ್ತೆ. ಸೊ ಸಮುದಾಯ ಟಿವಿ ಅಂದರೆ ಅದೊಂಥರ ನಮ್ಗೆ ಎಮೋಷನ್. ಯಾಕೆಂದರೆ ಅವಾಗಿಂದನೂ ನಮ್ಮ ಜೊತೆ ಫ್ರೀಗೆ ಒಂದು ಫ್ರೆಂಡ್ ಥರ ಇದ್ದೀರಾ. ಸೊ ಭಾಳ ಖುಷಿ. ಸೊ ಎಲ್ಲ ಚೆನ್ನಾಗಲಿ, ಎಲ್ಲ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸಮುದಾಯ ಟಿವಿ ಅಂತ ಹಾರೈಸ್ತಾ. ವೀಕ್ಷಕರೇ, ಇಂಥ ಉದಯೋನ್ಮುಖ ನಟನ ಚಿತ್ರಗಳನ್ನು ನೀವು ನೋಡುತ್ತಾ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇವತ್ತು ಎಸ್ ಟ್ರಸ್ಟ್ ವತಿಯಿಂದ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಅಧ್ಯಾಪಕರಿಗೆ ಮತ್ತು ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಿಸಿದ್ದಾರೆ ನಮ್ಮ ಕಡೆಯಿಂದ. ಇದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೋತ್ಸಾಹ ದೊರೆತಂತೆ ಅವರ ಸಾಧನೆ ಇನ್ನೂ ಉತ್ತುಂಗಕ್ಕೆ ಇರ್ತದೆ. ಹಾಗೆಯೇ ಈ ವಿದ್ಯಾಲಯಗಳಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ ಅವರ ಒಂದು ಅಭ್ಯಾಸಕ್ಕೆ, ಅಧ್ಯಯನಕ್ಕೆ ಹಾಗೂ ಭವಿಷ್ಯಕ್ಕೆ ಭಾಳ ಒಂದು ಉತ್ತಮ ಕಾರ್ಯ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಬಹುಮಾನಗಳನ್ನು ಕೊಡುವ ಮತ್ತು ಪ್ರಶಸ್ತಿಗಳನ್ನು ಕೊಡುವ ಒಂದು ಪದ್ಧತಿ ಎಸ್ ಟ್ರಸ್ಟಿನ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಇದು ಹೀಗೆ ಮುಂದುವರಿಯಲಿ ಮತ್ತು ಈ ಒಂದು ಪ್ರಶಸ್ತಿಗಳನ್ನು ಪಡೆದಂಥವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ರಾಷ್ಟ್ರಕ್ಕೆ ಒಂದು ಕೀರ್ತಿ, ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೀರ್ತಿಯನ್ನು ತರಲಿ ಎಂದು ಆಶಿಸ್ತೇನೆ. ಜೈ. ಧನ್ಯವಾದಗಳು ಸರ್. ಇಷ್ಟೊತ್ತಿದ್ದು ನೀವು ಪ್ರಶಸ್ತಿ ನೀಡಿದ್ದಕ್ಕೂ ಕೂಡ ನಿಮಗೂ ಕೂಡ ಸಮುದಾಯ ಟಿವಿ ಶುಭ ಹಾರೈಕೆಗಳನ್ನು ನೀಡುತ್ತೆ ಸರ್. ಧನ್ಯವಾದಗಳು. ಸಮುದಾಯ ಟಿವಿಯವರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕನ್ನಡ, ಇಂಗ್ಲೀಷ್, ಎನಿಥಿಂಗ್ ಕನ್ನಡದಲ್ಲೇ ಹೇಳಿ. ಕನ್ನಡದಲ್ಲಿ ಹೇಳ್ಬೇಕಾ?
ನಮಸ್ಕಾರ, ನಾನು ಶುಭಾ ಶ್ರೀರಾಮ್, ಮಿಸಸ್ ಇಂಡಿಯಾ ಕರ್ನಾಟಕ 2016. ಸೊ ಫಸ್ಟ್ ಆಫ್ ಆಲ್ ಕರ್ನಾಟಕ ಎಜುಕೇಷನ್ ಅವಾರ್ಡ್ಸ್ ಅಂತ ಒಂದು ಅದ್ಭುತವಾದ ಪ್ರೋಗ್ರಾಮ್ ಮಾಡಿದ್ದಾರೆ. ಆ್ಯಂಡ್ ಇಂತಹ ಪ್ರೋಗ್ರಾಮ್ಗಳು ನಮ್ಮ ಟೀಚರ್ಸ್ಗೆ, ಶಿಕ್ಷಕರಿಗೆ ಪ್ರೋತ್ಸಾಹಿಸುವಂತಹ ಒಂದು ಒಳ್ಳೆ ಕಾರ್ಯಕ್ರಮ. ಯಾಕಂದರೆ ಈ ಶಿಕ್ಷಕರನ್ನ ಪ್ರೋತ್ಸಾಹಿಸಿದ್ರೆ ಅವರು ಒಂದು ಉತ್ತಮ ಮಟ್ಟದ ಒಂದು ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ನಮ್ಮ ಈ ಮುಂದಿನ ಬರೋ ಪೀಳಿಗೆಗೆ ಕೊಡ್ತಾರೆ ಅಂತ ನಂಬಿ ನಾವು ಇಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ. ಆ್ಯಂಡ್ ಶಿಕ್ಷಣ ಅನ್ನೋದು ಬರೀ ಅಕಾಡೆಮಿಕ್ಸ್ ಅಲ್ಲ, ನಮಗೆಲ್ಲ ಗೊತ್ತಿದೆ. ಇಟ್ಸ್ ಅ ಕಂಪ್ಲೀಟ್ ಹೋಲಿಸ್ಟಿಕ್ ಎಜುಕೇಷನ್ ಅಂತಲೇ ಹೇಳಬೇಕು. ಮಾರಲಿ, ಎಥಿಕಲಿ, ಫಿಲಸಾಫಿಕಲಿ, ಸ್ಪಿರಿಚುವಲಿ ಎಲ್ಲ ಥರ ಒಂದು ಶಿಕ್ಷಣವನ್ನು ಪ್ರೆಸೆಂಟ್ ಡೇ ಎಸ್ಪೆಷಲಿ ಮಕ್ಕಳಿಗೆ ಕೊಡಲೇಬೇಕು. ಯಾಕಂದರೆ ನೋಡ್ತಾ ಇದ್ದೀವಿ ತುಂಬ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಡಿಪ್ರೆಷನ್, ಕ್ರೈಮ್ಸ್, ಇದೆಲ್ಲ ಟ್ಯಾಕಲ್ ಮಾಡಬೇಕು ಅಂದರೆ ಟುಡೇಸ್ ಟೀಚರ್ಸ್ ಹ್ಯಾವ್ ಟು ಗೋ ಅನ್ ಎಡ್ಜ್ ವೆರಿ ವೆರಿ ಫಾರ್ ಆ್ಯಂಡ್ ವೆರಿ ಡಿಫ್ರೆಂಟ್. ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಆಲ್ ಟೀಚರ್ಸ್ ವಿಲ್ ರಿಯಲಿ ಚರ್ನ್ ಔಟ್ ಗ್ರೇಟ್ ಸಿಟಿಸನ್ಸ್ ಆಫ್ ಟುಮಾರೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಯಶಸ್ಸನ್ನು ತಂದುಕೊಂಡಿದ್ದೀವಿ. ಧನ್ಯವಾದಗಳು.